ಸಿ ಎಸ್ ಕೆ ಬೆಳಿಗ್ಗೆ ಹೇಳಿದ್ದೆ ನಾನು ಮ್ಯಾಚ್ ಪ್ರಿವ್ಯೂ ಅಲ್ಲಿ. ಇವತ್ತು ಸಿ ಎಸ್ ಕೆ ಹೊಗೆಸ್ಕೊಂತಾರೆ. ಸೊ ಪಂಜಾಬ್ ಗೆಲ್ಲುತ್ತೆ ಅಂತ, ಬಿಕಾಸ್ ಸೊ ಫಾರ್ಮ್ ನೋಡ್ತಾ ಇದ್ರೆ ಆ್ಯಂಡ್ ಟೀಮ್ ಬ್ಯಾಲೆನ್ಸ್ ನೋಡ್ತಾ ಇದ್ರೆ ಸೊ ಪಂಜಾಬ್ ಗೆಲ್ಲುತ್ತೆ ಅಂತ ಗೊತ್ತಿತ್ತು. ಜೊತೆಗೆ ರೀಸೆಂಟ್ ಒಂದು ಮ್ಯಾಚಸ್ಗಳ ಒಂದು ಸ್ಟ್ಯಾಟ್ಸ್ ನೋಡ್ತಾ ಇದ್ರು ಕೂಡ ಸೊ ಪಂಜಾಬ್ ಕಡೆಗೇನೆ ಒಂದು ರೀತಿಯಲ್ಲಿ ಗೆಲುವು ಸಾಧಿಸಬಹುದು ಅನ್ನೋ ರೀತಿಯಲ್ಲೇ ಇತ್ತು. ಸೊ ಅದಕ್ಕೋಸ್ಕರ ನಾನು ಹೇಳಿರುವಂಥದ್ದು ಸೊ ಪಂಜಾಬ್ ಗೆಲ್ಲುತ್ತೆ ಇವತ್ತು ಸಿ.ಎಸ್.ಕೆ ಮೇಲೆ ಅಂತ ಹೇಳಿದ್ದೆ. ಅದೇ ರೀತಿಯಲ್ಲಿ ಇವತ್ತು ಸೊ 209 ರನ್ಗಳು ಅಂದರೆ 210 ರನ್ಗಳನ್ನು ಚೇಸ್ ಮಾಡಿದ್ದಾರೆ ಪಂಜಾಬ್ ಅವರು. ಸೆಕೆಂಡ್ ಹೈಯೆಸ್ಟ್ ಇವ್ರದ್ದು, 206 ಸೆಕೆಂಡ್ ಹೈಯೆಸ್ಟ್ ಇತ್ತು ಮುಂಚೆ. ಸೊ ಇವಾಗ 210 ರನ್ಗಳನ್ನ ಚೇಸ್ ಮಾಡಿ ಸೊ ಸೆಕೆಂಡ್ ಹೈಯೆಸ್ಟ್ ಸೊ 210ನ ಮಾಡಿದ್ದಾರೆ. 262 ಫಸ್ಟ್ ಹೈಯೆಸ್ಟ್ ಇರುವಂಥದ್ದು ಪಂಜಾಬ್ ಅವ್ರದ್ದು. ಬಟ್ ಸಿ.ಎಸ್.ಕೆ ಆ ಒಂದು ಫ್ಯಾನ್ಸ್ಗಳ ಮುಖ ನೋಡ್ತಾ ಇದ್ರೆ ಬೇಜಾರನ್ನಾಗಲ್ಲ, ಸಿಕ್ಕಾಪಟ್ಟೆ ಖುಷಿನೇ ಆಗುತ್ತೆ ನನಗೆ. ಯಾಕಂದರೆ ಆ ನನ್ನ ಮಕ್ಕಳು ಸಿಕ್ಕಾಪಟ್ಟೆ ಆಡ್ಕೊತಾರೆ, RCB ಕಂಡ್ರೆ ಎಲ್ಲ ತಿಕ್ಕಮಕ್ಕ ಎಲ್ಲ ಹುರ್ಕೊತಾರೆ. ಬಟ್ ನಿಜವಾಗ್ಲೂ ಖುಷಿ ಆಗ್ತಾ ಇದೆ, ಬಿಕಾಸ್ ನನ್ನ ಪ್ರೆಡಿಕ್ಷನ್ಗಳು 4 ಮ್ಯಾಚ್ ಲಾಸ್ಟ್ 4 ಮ್ಯಾಚ್ ತೊಗೊಂಡ್ರೆ ಎಲ್ಲ ಕೂಡ ಪಾಸ್ ಆಗಿದ್ದಾವೆ. ಸೊ ಈ ಪಂಜಾಬ್ ಆದರೂ ಆಗಿರ್ಬೋದು ಆ್ಯಂಡ್ SRH ಅದಕ್ಕಿಂತ ಮುಂಚೆ DC, ಅದಕ್ಕಿಂತ ಮುಂಚೆ PBKS ಎಲ್ಲ ಕೂಡ ಪಾಸ್ ಆಗ್ತಿದ್ದಾವೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಬಟ್ ವ್ಯೂಸೇ ಬರ್ತಾ ಇಲ್ಲ. ಆ್ಯಂಡ್ ಸ್ವಲ್ಪ ದಯವಿಟ್ಟು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಓಕೆ. ಆ್ಯಂಡ್ ಇವತ್ತು ಸೊ ಪಂಜಾಬ್ ತಂಡ ಸೊ ಸಿ.ಎಸ್.ಕೆ ವಿರುದ್ಧ 5 ವಿಕೆಟ್ಗಳ ಒಂದು ಭರ್ಜರಿ ಗೆಲುವನ್ನ ಸಾಧಿಸಿದೆ ಅಂತ ಹೇಳ್ಬೋದು. ಒಂದು ಟೈಮಲ್ಲಿ ಸೊ ಸಿ.ಎಸ್.ಕೆನವರು 200+ ಹೊಡೆದಾದ್ಮೇಲೆ ಮೇ ಬಿ ಡಿಫೆಂಡ್ ಮಾಡ್ಕೊತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇದ್ರು ಅಂತ ಅನಿಸುತ್ತೆ. ಬಟ್ ಪ್ರಿಯಾಂಶ್ ಆರ್ಯ ಸಖತ್ತಾಗಿರುವಂಥ ಒಂದು ಸ್ಟಾರ್ಟ್ನ ಕೊಡ್ತಾರೆ. ಜೊತೆಗೆ ಪ್ರಭ್ ಸಿಮ್ರನ್ ತುಂಬ ಚೆನ್ನಾಗಿ ಆಡಿದ್ರು. ಆ್ಯಂಡ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ ಆ್ಯಕ್ಚುಲಿ ಇವತ್ತು ನೋಡೋಕ್ಕೆ ಹೋದರೆ, ಓಕೆ. ಎಲ್ಲದ್ರ ಬಗ್ಗೆ ಕೂಡ ಮಾತಾಡೋಣ. ಆ್ಯಂಡ್ ಸೊ ಟಾಸ್ನ ಬೆಳಿಗ್ಗೆ ಹೇಳಿದ್ದೆ ನಿಮಗೆ. ಸೊ ಅಂದರೆ ಟಾಸ್ ಮುಖ್ಯ ಅಷ್ಟು ಆಗದೇ ಇದ್ದರೂ ಕೂಡ ಬಟ್ ಚೇಸಿಂಗ್ನ ಪ್ರಿಫರ್ ಮಾಡ್ತಾರೆ ಅಂತ, ಬಿಕಾಸ್ ಇವಾಗ ಹವಾ ಅದರದ್ದೇ ನಡೀತಾ ಇರೋದ್ರಿಂದ ಸೊ ಚೇಸಿಂಗ್ನೇ ಆಯ್ಕೆ ಮಾಡ್ಕೊತಾರೆ. ಸೊ ಟಾಸ್ ಗೆದ್ದಂಥದ್ದು ನಮ್ಮ ಶ್ರೇಯಸ್ ಅಯ್ಯರ್ ಅವರು. ಟಾಸ್ ಗೆದ್ದಾದ್ಮೇಲೆ ಅವರು ಚೇಸಿಂಗ್ನ ಆಯ್ಕೆ ಮಾಡ್ಕೊತಾರೆ. ಆಯ್ಕೆ ಮಾಡ್ಕೊಂಡಿದ್ದಾದಮೇಲೆ ಸೊ ನಮ್ಮ ಇವರು ಕ್ಯಾಪ್ಟನ್ ಹೇಳ್ತಾರೆ, ಯಾರು ಋತುರಾಜ್ ಗಾಯಕ್ವಾಡ್ ಹೇಳ್ತಾರೆ, ಸೊ ಸೆಕೆಂಡ್ ಬ್ಯಾಟಿಂಗು ಅಥವಾ ಫಸ್ಟ್ ಬ್ಯಾಟಿಂಗ್ ಏನು ಮ್ಯಾಟ್ರ್ ಆಗೋಲ್ಲ, ಬಿಕಾಸ್ ಸೊ ಪಿಚ್ ಏನು ಚೇಂಜ್ ಆಗೋಲ್ಲ ಅಥವಾ ಡಿವು ಕೂಡ ಬರೋಲ್ಲ. ಸೊ ನಾವು ಫಸ್ಟ್ ಬ್ಯಾಟಿಂಗ್ ಮಾಡೋದು ಹ್ಯಾಪಿ ಇದ್ದೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಬಟ್ ಸೊ ಫಸ್ಟ್ ಬ್ಯಾಟಿಂಗ್ ಇಳಿದಂತಹ ನಮ್ಮ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಅಗೇನ್ ಸೊ ಇವತ್ತು ಸಂಜು ಸ್ಯಾಮ್ಸನ್ ಅವ್ರು ಕೈ ಕೊಡ್ತಾರೆ. ಕೆಳಗಡೆಗೆ ಆಯುಷ್ ಮಾತ್ರ ಎಂಥ ಒಂದು ಬ್ಯಾಟಿಂಗರು, ಸಖತ್ತಾಗಿರುವಂಥ ಒಂದು ಸ್ಟಾರ್ಟ್ನ ತಗೊತಾರೆ. ಸೊ 73 in 43 ಡೆಲಿವರೀಸ್, 6 ಬೌಂಡ್ರಿ, 5 ಸಿಕ್ಸರ್ಗಳು. ಪವರ್ ಪ್ಲೇನಲ್ಲಿ ತುಂಬ ಚೆನ್ನಾಗಿ ಬ್ಯಾಟ್ ಮಾಡಿದ್ರು. ಸೊ ಒಂದು ಕಡೆಗೆ ಋತುರಾಜ್ ಗಾಯಕ್ವಾಡ್ ಸೈಲೆಂಟಾಗಿ ನಿಂತ್ಕೊಂಡಿದ್ರು. ಬಟ್ ಸೊ ಆಯುಷ್ ಮಾತ್ರ ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗಿಂದನೇ ಸೊ ಪವರ್ ಪ್ಲೇನಲ್ಲಿ ಸೊ 57 ರನ್ಗಳನ್ನ ಕಲೆ ಹಾಕ್ತಾರೆ. ಸೊ 96 ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ. ಸೊ ನಮ್ಮ ಆಯುಷ್ ಮಾತ್ರ ಆ್ಯಂಡ್ ಋತುರಾಜ್ ಗಾಯಕ್ವಾಡ್ ಅವ್ರ ಮಧ್ಯೆ. ಗಾಯಕ್ವಾಡ್ ಒಂದು ಕಡೆಗೆ 28 in 22 ಡೆಲಿವರೀಸ್, ಕೇವಲ 2 ಬೌಂಡ್ರಿ ತೊಗೊಂಡಿರುವಂಥದ್ದು. ಸಿಂಗಲ್ಸು ಡಬಲ್ಸಲ್ಲಿ ಆಟ ಆಡ್ತಾಯಿದ್ರು ಅವರು. ಬಟ್ ಆಯುಷ್ ಮಾತ್ರ ಆ ಒಂದು ಲಾಸ್ಟ್ ಇಯರಲ್ಲಿ ಏನು ಮಾಡಿದ್ರಲ್ಲ ಬ್ರೇವಿಸ್ ಆ್ಯಂಡ್ ಮಾತ್ರೆ, ಸೊ ಅವರಿಬ್ಬರೇನೆ ಒಂದು ರೀತಿಯಲ್ಲಿ ಈ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಒಂದು ಬೂಸ್ಟ್ನ ತೊಗೊಂಡು ಬಂದಿರೋವಂಥದ್ದು. ಆ ಒಂದು ಇಂಟೆಂಟ್ ಅನ್ನೋದು ಏನಿದೆಯಲ್ಲ, ಸೊ ಹೆಂಗೆ ಆಡಬೇಕು T20 ಅನ್ನೋದನ್ನು ತೋರಿಸಿರೋವಂಥದ್ದು ಇದೇ ಆಯುಷ್ ಮಾತ್ರೆ ಆ್ಯಂಡ್ ಡೆವಾಲ್ಡ್ ಬ್ರೇವಿಸ್. ಸೊ ಅದೇ ರೀತಿಯಲ್ಲಿ ಈ ಮ್ಯಾಚಲ್ಲೂ ಕೂಡ ಅಷ್ಟೇ ಆಯುಷ್ ಮಾತ್ರ ಸಖತ್ತಾಗಿರುವಂಥ ಒಂದು ಆಟನ ಆಡ್ತಾರೆ. 73 ರನ್ನ ಮಾಡ್ತಾರೆ 43 ಡೆಲಿವರೀಸಲ್ಲಿ. ವಿಜಯ್ ಕುಮಾರ್ ವೈಶಾಖ್ ಅವರ ಬೌಲಿಂಗಲ್ಲಿ ಸೊ ಚಹಲ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಸೊ ಋತುರಾಜ್ ಗಾಯಕ್ವಾಡ್ ಅವರು ಕೂಡ ಅಷ್ಟೇ ಚಹಲ್ ಅವರ ಬೌಲಿಂಗಲ್ಲಿ ಔಟ್ ಆಗ್ತಾರೆ. ಆ್ಯಂಡ್ ಕೆಳಗಡೆಗೆ ಶಿವಮ್ ದುಬೆ ಸೊ ಬರ್ತಾರೆ. ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಟ್ರಗಲ್ ಪಡ್ತಾ ಇದ್ರು, ಅಥವಾ ಒಂದು ಆ್ಯಂಕರಿಂಗ್ ಇನ್ನಿಂಗ್ಸ್ ಆಡಬೇಕು ಅನ್ನೋ ರೀತಿಯಲ್ಲಿ ಅವ್ರು ಕಾಣಿಸ್ಕೊತಾ ಇದ್ರು. ಬಟ್ ಅಲ್ಲಿ ಕಾರ್ತಿಕ್ ಶರ್ಮಾ ಅಗೇನ್ ಈ ಒಂದು ಮ್ಯಾಚಲ್ಲೂ ಕೂಡ ಚಾನ್ಸ್ ಕೊಡ್ತಾರೆ, ಅವ್ರು ಆಡಲ್ಲ. ಕೆಳಗಡೆಗೆ ಸರ್ಫರಾಜ್ ಖಾನ್ ಬರ್ತಾರೆ. ಸರ್ಫರಾಜ್ ಖಾನ್ ತುಂಬ ಚೆನ್ನಾಗಿ ಆಡಿದ್ರು ಇವತ್ತು. ಸೊ 32 ರನ್ 12 ಬಾಲಲ್ಲಿ ಸೊ 266 ಸ್ಟ್ರೈಕ್ ರೇಟಲ್ಲಿ ಒಂದು ಒಳ್ಳೆ ಬ್ಯಾಟಿಂಗ್ ಆಡಿದ್ರು ಅಂತಲೇ ಹೇಳ್ಬೋದು. ಒಂದು ಕಡೆಗೆ ಸರ್ಫರಾಜ್ ಖಾನ್ ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಸೊ ರನ್ಸ್ಗಳನ್ನ ಕಲೆ ಹಾಕ್ತಾಯಿದ್ರು ಬೌಂಡ್ರಿ ಜೊತೆಗೆ. ಬಟ್ ಶಿವಮ್ ದುಬೆ ಒಂದು ಕಡೆಗೆ ಸೊ ನಿಂತ್ಕೊಂಡಿದ್ರು, ಜಸ್ಟ್ ವಿಕೆಟ್ ಬೀಳದೇ ಇರೋ ರೀತಿಯಲ್ಲಿ. ಯಾವಾಗ ಸರ್ಫರಾಜ್ ಖಾನ್ ಅವರು ವಿಜಯ್ ಕುಮಾರ್ ವೈಶಾಖ್ ಅವರ ಬೌಲಿಂಗಲ್ಲಿ ಔಟ್ ಆಗ್ತಾರೆ, ಅದಾದಮೇಲೆ ಸೊ ಶಿವಮ್ ದುಬೆ ಅಲ್ಲಿ ಬೌಂಡ್ರಿ ಆ್ಯಂಡ್ ಸಿಕ್ಸರ್ಗಳನ್ನ ತೊಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿನೇ ಸೊ 45 ರನ್ ಮಾಡ್ತಾರೆ 27 ಬಾಲಲ್ಲಿ. ಸೊ ಸಖತ್ತಾಗಿರುವಂಥ ಒಂದು ಆಟ ಆಡಿದ್ರು ಶಿವಮ್ ದುಬೆ ಅಂತಲೇ ಹೇಳ್ಬೋದು. ಕೆಳಗಡೆಗೆ ಪ್ರಶಾಂತ್ ವೀರ್ ಸೊ ಅಗೇನ್ ಹೊಸ ಹುಡುಗನಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಕೇವಲ 6 ರನ್ನು 7 ಬಾಲಲ್ಲಿ ಸ್ಟ್ರಗಲ್ ಪಟ್ಟರು ಅಂತಲೇ ಹೇಳ್ಬೋದು, ಓಕೆ. ಈ ಒಂದು ಶುಭ ದುಬೆ ಆ್ಯಂಡ್ ಸೊ ಸರ್ಫರಾಜ್ ಖಾನ್, ಆಯುಷ್ ಮಾತ್ರ ಅವರ ಒಂದು ಸ್ಕೋರ್ಗಳಿಂದ ಸೊ 209 ರನ್ಗಳನ್ನ ಕಲೆ ಹಾಕ್ತಾರೆ 20 ಓವರ್ಗಳಲ್ಲಿ ಅಂತಲೇ ಹೇಳ್ಬೋದು, ಓಕೆ. ನೀನು ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಎಲ್ಲರೂ ಕೂಡ ಡೀಸೆಂಟ್ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ದುಬಾರಿ ಆಗಿದ್ದಾರೆ. ಬಿಕಾಸ್ ಹರ್ಷದೀಪ್ ಸಿಂಗ್ ಅವರು ಸೊ ವಿಕೆಟ್ಲೆಸ್ ಆಗಿದ್ದಾರೆ ಇವತ್ತು. ಆ್ಯಂಡ್ 4 ಓವರ್ 41 ರನ್ನ ಕೊಟ್ಟಿದ್ದಾರೆ, ತುಂಬ ದುಬಾರಿ ಆದರೂ. ಅವ್ನು ಬಾರ್ಲೆಟ್ ಕೂಡ ಅಷ್ಟೇ ಒಂದು ವಿಕೆಟ್ ತೆಗೆದ್ರು ಕೂಡ ಸೊ 4 ಓವರ್ 48 ಕೊಟ್ಟಿದ್ದಾರೆ. ಇವಾಗ 200 ಸ್ಕೋರ್ ಆಗಿದೆ ಅಂತಂದರೆ ಎಲ್ಲರೂ ಕೂಡ ಆಲ್ಮೋಸ್ಟ್ 10 ಅಬೋನೇ ಇರುತ್ತೆ. ಬಟ್ ಇದರಲ್ಲೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಬೌಲ್ ಮಾಡಿದ್ದು ಅಂತಂದರೆ ಅದು ಯುಜ್ವೇಂದ್ರ ಚಹಲ್. ಅವರೊಬ್ಬರೇ ಒಂದು ರೀತಿಯಲ್ಲಿ ಡಿಫ್ರೆನ್ಸ್ ಮಾಡಿರುವಂಥದ್ದು. ಎರಡೂ ಒಂದು ಟೀಮ್ ಬೌಲಿಂಗ್ ಅಂತ ತೊಗೊಂಡಾಗ
ಚಹಲ್ಲೇನೆ ಡಿಫ್ರೆನ್ಸ್ ಮಾಡಿದ್ದು ಅಂತ ನನಗನ್ಸುತ್ತೆ. ಸೊ 3 ಓವರಲ್ಲಿ 21 ರನ್ಗಳನ್ನ ಕೊಟ್ಟು 1 ವಿಕೆಟ್ನ ತೆಗಿತಾರೆ. 7 ಎಕಾನಮಿ ಇರುವಂಥದ್ದು ಅವ್ರದ್ದು, ಸಖತ್ತಾಗಿರುವಂಥ ಒಂದು ಬೌಲಿಂಗ್ ಮಾಡಿದ್ದಾರೆ. ಆ್ಯಂಡ್ ಸೊ ಬಿಲೋ 10 ಇರುವಂಥದ್ದು ಅಂತಂದರೆ ಅದು ವಿಜಯ್ ಕುಮಾರ್ ವೈಶಾಖ್ ಅವರು 4 ಓವರಲ್ಲಿ 38 ರನ್ನ ಕೊಡ್ತಾರೆ ಆ್ಯಂಡ್ 2 ವಿಕೆಟ್ ತೆಗಿತಾರೆ. ಅವರು ಕೂಡ ಡೀಸೆಂಟ್ ಬೌಲಿಂಗ್ ಅಂತ ಹೇಳೋದು. ಇನ್ನು ಮಿಕ್ಕಿದಂಗೆ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ದುಬಾರಿಯಾಗಿ ಹೋಗಿದ್ದಾರೆ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಈ ಒಂದು 2-10 ಒಂದು ಚೇಸ್ನ ಬೆನ್ನತ್ತದಂತಹ ಪಂಜಾಬ್ ಕಿಂಗ್ಸ್ಗೆ ಒಂದು ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ. ಪ್ರಿಯಾಂಶ್ ಆರ್ಯ ಅವರು ಲಾಸ್ಟ್ ಮ್ಯಾಚಲ್ಲಿ ಬೇಗನೆ ಔಟ್ ಆಗಿದ್ರು, ಬಟ್ ಈ ಮ್ಯಾಚಲ್ಲಿ ಏನು ಸ್ಟಾರ್ಟ್ ಬೇಕಿತ್ತು, 200+ ರನ್ಗಳನ್ನ ಒಂದು ಚೇಸ್ ಮಾಡಬೇಕು ಅಂತಂದಾಗ ಏನು ಸ್ಟಾರ್ಟ್ ಬೇಕಿತ್ತು, ಸೊ ಅದನ್ನು ಕೊಟ್ಟಿರುವಂಥದ್ದು ಪ್ರಿಯಾಂಶ್ ಆರ್ಯ ಅಂತಲೇ ಹೇಳ್ತೀನಿ. ಬಿಕಾಸ್ 39 ರನ್ಗಳನ್ನ ಮಾಡ್ತಾರೆ 10 ಬಾಲಲ್ಲಿ. ಔಟ್ ಆಗಿರೋದು ಒಂದು ಬಾಲ್ ಸೇರಿಸಿದ್ರೆ 11 ಬಾಲ್ ಆಗುತ್ತೆ. ಸೊ 11 ಬಾಲಲ್ಲಿ 39 ರನ್ಗಳನ್ನ ಮಾಡ್ತಾರೆ, 4 ಸಿಕ್ಸರ್, 3 ಬೌಂಡ್ರಿಗಳೊಂದಿಗೆ 354 ಸ್ಟ್ರೈಕ್ ರೇಟಲ್ಲಿ ಮಾಡಿರುವಂಥದ್ದು. ತುಂಬ ಅಂದರೆ ತುಂಬ ಒಳ್ಳೆ ರೀತಿಯಲ್ಲಿ ಒಂದು ಬ್ಯಾಟ್ನ ಮಾಡಿದ್ರು ಅಂತ ಹೇಳ್ಬೋದು. ಸೊ ಅವರ ಒಂದು ಆ ಬ್ಯಾಟಿಂಗಿಂದನೇ, ಸೊ ಪ್ರಭು ಸಿಮ್ರನ್ ಅವರ ಒಂದು ಒಳ್ಳೆ ಬ್ಯಾಟಿಂಗಿಂದನೇ 68 ರನ್ಗಳನ್ನ ಮಾಡ್ತಾರೆ ಪವರ್ ಪ್ಲೇನಲ್ಲಿ. ಸೊ ಮ್ಯಾಟ್ ಹೆನ್ರಿಗೆ ಒಂದು ಸಿಕ್ಸರ್ನ ಬಾರಿಸ್ತಾರೆ ಆ್ಯಂಡ್ ಇನ್ನೊಂದು ಸಿಕ್ಸರ್ ಬಾರಿಸೋಕೆ ಹೋದಾಗ ಸೊ ಬೋಲ್ಡ್ ಆಗ್ತಾರೆ. ಸೊ ಪ್ರಿಯಾಂಶ್ ಆರ್ಯ ಅವರು ಕೆಳಗಡೆಗೆ ಪ್ರಭು ಸಿಮ್ರನ್ ಆ್ಯಂಡ್ ಸೊ ಕೂಪರ್ ಕೆನೋಲಿ ಅವ್ರದ್ದು ಕೂಡ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಆಗುತ್ತೆ. ಸೊ 2ನೇ ವಿಕೆಟ್ಗೆ 33 ಒಂದು ಪಾರ್ಟ್ನರ್ಶಿಪ್ನ ಮಾಡ್ತಾರೆ. ಬಟ್ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಸೊ ಪ್ರಭು ಸಿಮ್ರನ್ ಸಿಂಗ್ ತುಂಬ ಚೆನ್ನಾಗಿ ಆಡ್ತಾ ಇದ್ರು, ಜಾಸ್ತಿ ಅವರು ಬೌಂಡ್ರಿಗೇ ಮೀನ್ಸ್ ಹೊಡಿಬೇಕು ಅನ್ನೋದ್ರಲ್ಲೇ ಇದ್ದರು. ಸಿಂಗಲ್ಸು ಡಬಲ್ಸಲ್ಲೆಲ್ಲ ಅವ್ರದ್ದು ತಲೆನೇ ಇರಲಿಲ್ಲ ಅಂತ ಅನಿಸುತ್ತೆ. ಬಟ್ ಆದರೂ ಕೂಡ 43 ರನ್ನ ಮಾಡ್ತಾರೆ 34 ಡೆಲಿವರೀಸಲ್ಲಿ. ಬಟ್ ಅಲ್ಲಿ ಪ್ರಭು ಸಿಮ್ರನ್ ಸಿಂಗ್ 2ನೇ ರನ್ನ ತೊಗೊಳ್ಲಿಕ್ಕೆ ಹೋಗಿ ಸೊ ಅಲ್ಲಿ ಕೂಪರ್ ಕೆನಲ್ಲಿ ಅವರು ವಾಪಸ್ ಕಳಿಸ್ತಾರೆ. ಸೊ ಅಲ್ಲಿ ರನ್ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಬಟ್ ಕೆಳಗಡೆಗೆ ಇವತ್ತು ಶ್ರೇಯಸ್ ಅಯ್ಯರ್ ಮಾತ್ರ ಸಖತ್ತಾಗಿ ಆಡಿದ್ರು ಅಂತಲೇ ಹೇಳ್ತೀನಿ. ಶ್ರೇಯಸ್ ಅಯ್ಯರ್ ಅವ್ರದ್ದು ಏನೋ ಅಂತಂದರೆ ಅವ್ರು ಮುಲ್ಲನ್ಪುರ್ ಸ್ಟೇಡಿಯಮಲ್ಲಿ ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿದೆ ಅವ್ರದ್ದು. ಎವರೇಜ್ ತೊಗೊಂಡ್ರೆ 11 ಪಾಯಿಂಟ್ ಸಮಥಿಂಗ್ ಏನೋ ಇದೆ. ಬಟ್ ಔಟ್ಸೈಡ್ ಮುಲ್ಲನ್ಪುರ್ ಅಂತ ಬಂದಾಗ ಅವ್ರದ್ದು ಸಿಕ್ಕಾಪಟ್ಟೆ ಒಳ್ಳೆ ಒಂದು ಸ್ಟ್ರೈಕ್ ರೇಟ್ ಇದೆ. ಸೊ ಅದನ್ನು ಇವತ್ತು ಅಗೇನ್ ಪ್ರೂವ್ ಮಾಡಿದ್ರು ಅಂತಲೇ ಹೇಳ್ಬೋದು. 50 ರನ್ನ ಮಾಡ್ತಾರೆ 29 ಬಾಲಲ್ಲಿ, 4 ಬೌಂಡ್ರಿ ಆ್ಯಂಡ್ 3 ಸಿಕ್ಸರ್ ಒಂದಿಗೆ 172 ಸ್ಟ್ರೈಕ್ ರೇಟಲ್ಲಿ ಮಾಡಿರುವಂಥದ್ದು. ಆ್ಯಂಡ್ ಅವರಿಗೆ ಜೊತೆಯಾಗಿ ನಿಂತಂಥದ್ದು ಕೂಪರ್ ಕೆನೋಲಿ, ಸೊ ಲಾಸ್ಟ್ ಮ್ಯಾಚ್ ಹೀರೋ. ಸೊ 30 ರನ್ನ ಮಾಡ್ತಾರೆ 22 ಬಾಲಲ್ಲಿ. ಅವರು ಕೂಡ 6 ಬೌಂಡ್ರಿಗಳನ್ನ ತೊಗೊತಾರೆ, 163 ಒಂದು ಸ್ಟ್ರೈಕ್ ರೇಟಲ್ಲಿ ಮಾಡಿರುವಂಥದ್ದು. ಆ್ಯಂಡ್ ಸೊ ಶ್ರೇಯಸ್ ಅಯ್ಯರ್ ಔಟ್ ಆ್ಯಂಡ್ ಕೂಪರ್ ಕೆನೋಲಿ ಔಟ್ ಆದಮೇಲೆ ಶ್ರೇಯಸ್ ಅಯ್ಯರ್ ಔಟ್ ಆಗಿದ ತಕ್ಷಣ ಸೊ ನೆಕ್ಸ್ಟ್ ಬಾಲಲ್ಲಿನೇ ಸೊ ನೇಹಲ್ ವಧೇರ ಕೂಡ ಔಟ್ ಆಗ್ತಾರೆ. ಎಲ್ಲೋ ತಗ್ಲಾಕೊಂಡ್ರು ಅನ್ನೋ ಅಷ್ಟೊತ್ತಿಗೆ ಸೊ ಶಶಾಂಕ್ ಸಿಂಗ್ ಆ್ಯಂಡ್ ಮಾರ್ಕಸ್ ಸ್ಟಾಯ್ನಿಸ್ ಒಳ್ಳೆ ಒಂದು ಬಂದ ತಕ್ಷಣ ಯಾವುದೇ ರೀತಿಯಲ್ಲಿ ಬಾಲ್ಗಳನ್ನ ವೇಸ್ಟ್ ಮಾಡದೆ ಏನೂ ಮಾಡ್ದೇನೆ ಸೊ ಮ್ಯಾಚ್ನ ಸಕ್ಸಸ್ಫುಲ್ಲಾಗಿ ಸೊ ಪಂಜಾಬ್ ತಂಡಕ್ಕೆ ಗೆಲುವನ್ನ ತಂದು ಕೊಡ್ತಾರೆ ಅಂತಲೇ ಹೇಳ್ಬೋದು. ಇನ್ನೂ 2 ಬಾಲ್ಗಳನ್ನು ಸ್ಪೇರಾಗಿ ಇಟ್ಕೊಂಡು 210 ರನ್ಗಳನ್ನು ಮಾಡಿ ಸೊ ಪಂಜಾಬ್ ತಂಡಕ್ಕೆ ಗೆಲುವನ್ನ ತಂದು ಕೊಟ್ಟರು ಮಾರ್ಕಸ್ ಸ್ಟಾಯ್ನಿಸ್ ಆ್ಯಂಡ್ ಶಶಾಂಕ್ ಸಿಂಗ್ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇನ್ನು ಬೌಲಿಂಗ್ ಬಗ್ಗೆ ಮಾತಾಡಬೇಕು CSK ಅದು ಅಂತಂದರೆ ಎಲ್ಲರೂ ಕೂಡ ದುಬಾರಿ ಆಗಿದ್ದಾರೆ. ಸೊ ತುಂಬ ಕಮ್ಮಿ ದುಬಾರಿ ಆಗಿದ್ವು ಅಂತಂದರೆ ಅದು ನೂರ್ ಅಹ್ಮದ್ ಆ್ಯಂಡ್ ಖಲೀಲ್ ಅಹ್ಮದ್. ಬಿಕಾಸ್ ಇಬ್ಬರದು ಕೂಡ 9.3 ಆ್ಯಂಡ್ 9.5 ಇದೆ ಎಕನಾಮಿ ಬಿಟ್ಟರೆ. ಇನ್ನು ಎಲ್ಲರೂ ಕೂಡ ದುಬಾರಿ ಆಗಿದ್ದಾರೆ. ಮ್ಯಾಟ್ ಹೆನ್ರಿ ಅಂತೂ 4 ಓವರಲ್ಲಿ 54 ರನ್ನು, 13.5 ಎಕನಾಮಿ ಇದೆ. ಆ್ಯಂಡ್ ಅನ್ಶುಲ್ ಕಂಬೋಸ್ ಸೊ 3.4 ಓವರ್ಸಲ್ಲಿ 11.7 ಇದೆ, ಆಲ್ಮೋಸ್ಟ್ 12 ಗಂಟೆ ಇದೆ. ಸೊ ನನ್ನ ಪ್ರಕಾರ ಸೊ ಬೌಲಿಂಗ್ ಅಂತ ಬಂದಾಗ ಎರಡೂ ಕಡೆ ಕೂಡ ತುಂಬ ದುಬಾರಿನೇ ಆಗಿದ್ದಾರೆ. ಬಿಕಾಸ್ 200+ ಒಂದು ಸ್ಕೋರ್ ಹೋಗಿದೆ ಅಂತಂದರೆ ದುಬಾರಿ ಆಗಿದ್ದಾರೆ. ಬಟ್ ಚಹಲ್ ಓವರ್ ಇದೆಯಲ್ಲ, ಸೊ ಅದು ಅವ್ರದ್ದು ಬೌಲಿಂಗೇ ಸೊ ಡಿಫ್ರೆನ್ಸ್ ಮಾಡ್ತು ಅಂತ ನನಗನ್ಸುತ್ತೆ. ಬಟ್ ಬ್ಯಾಟಿಂಗ್ ಅಂತ ಬಂದಾಗ ಸೊ ಇವತ್ತು ಶ್ರೇಯಸ್ ಅಯ್ಯರ್ ತುಂಬ ಒಳ್ಳೆ ಟಚ್ ಎಲ್ಲ ಕಾಣಿಸ್ತಾ ಇದ್ರು, ತುಂಬ ಚೆನ್ನಾಗಿ ಬ್ಯಾಟ್ ಮಾಡಿದ್ರು ಅಂತಲೇ ಹೇಳ್ತೀನಿ. ಓಕೆ, ಸೊ ಇಷ್ಟ ಆಗಿತ್ತು ಸೊ ಇವತ್ತಿನ ಪಂದ್ಯದ ಒಂದು ಸಾರಾಂಶ ಅಂತಲೇ ಹೇಳ್ತೀನಿ. ಓಕೆ, ಸೊ ಆ್ಯಂಡ್ ಮ್ಯಾನ್ ಆಫ್ ದಿ ಮ್ಯಾಚ್ ನೋಡಬೇಕು ಯಾರಿಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಮೇ ಬಿ ಶ್ರೇಯಸ್ ಅಯ್ಯರ್ಗೆ ಕೊಡ್ಬೋದು ಅಥವಾ ಚಹಲ್ ಕೊಡ್ತಾರೆ ಅಂತ ನೋಡೋಣ. ಓಕೆ, ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ವಿಡಿಯೋಸ್ಗಾಗಿ. ಬಾಯ್.